ಲೆಕ್ಕ ನಿರ್ವಹಣೆ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ತಿಳಿದುಕೊಳ್ಳುತ್ತಿರುವುದು ಜನರಲ್ ಲೆಡ್ಜರ್ ಬಗ್ಗೆ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡ್ಯೂಲ್ನ ಹೆಸರುಗಳು ತೋರಿಸುತ್ತದೆ. ಗುರುತಿಸಿದ ಅಕೌಂಟ್ಸ್ ಲೆಕ್ಕ ನಿರ್ವಹಣೆ ಮೆನುವನ್ನು ಕ್ಲಿಕ್ ಮಾಡಿ. ಅಕೌಂಟ್ಸ್ ಮಾಡ್ಯೂಲ್ಗೆ ಸಂಬಂಧಿಸಿದ ಎಲ್ಲ ಮೆನುಗಳ ಹೆಸರುಗಳು ತೋರಿಸುತ್ತದೆ. ಗುರುತಿಸಿದ ಜನರಲ್ ಲೆಡ್ಜರ್ ಮೆನುವನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ದಾಖಲಿಸಿದ ಖಾತೆಯ ಹೆಸರುಗಳು ಹಾಗೂ ಹೊಸ ಖಾತೆಗೆ ಅನುಮತಿಸುತ್ತದೆ. ಕೆಳಗೆ ಗುರುತಿಸಿದ ಹೊಸ ದಾಖಲಾತಿಯ ಹೆಸರನ್ನು ಕ್ಲಿಕ್ ಮಾಡಿ. ಹೊಸ ದಾಖಲಾತಿಯ ಹೆಸರನ್ನು ನೀಡಲು ಅನುಮತಿಸುತ್ತದೆ. ಮೊದಲಿಗೆ ಖಾತೆಯ ಹೆಸರನ್ನು ಬರೆಯಿರಿ. ಖಾತೆಯ ಹೆಸರನ್ನು ಬರೆಯಲಾಗಿದೆ. ಹೊಸ ಖಾತೆಗೆ ಸಂಬಂಧಿಸಿದ ಉಪಗುಂಪಿನ ಹೆಸರನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಖಾತೆಯ ಉಪಗುಂಪಿನ ಹೆಸರುಗಳು ತೋರಿಸುತ್ತದೆ. ಖಾತೆಗೆ ಸಂಬಂಧಿಸಿದ ಉಪಗುಂಪಿನ ಹೆಸರನ್ನು ಗುರುತಿಸಿ ಅಥವಾ ಗುಂಪಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಖಾತೆಗೆ ಸಂಬಂಧಿಸಿದ ಉಪಗುಂಪಿನ ಹೆಸರನ್ನು ಆರಿಸಲಾಗಿದೆ. ಉಪಗುಂಪಿನ ಹೆಸರನ್ನು ಗುರುತಿಸಿದ ನಂತರ ಉಪಗುಂಪಿಗೆ ಸಂಬಂಧಪಟ್ಟ ಮುಖ್ಯ ಗುಂಪಿನ ಹೆಸರು ತೋರಿಸುತ್ತದೆ. ಇದನ್ನು ಬದಲಾಯಿಸಲು ಅನುಮತಿಸುವುದಿಲ್ಲ. ಖಾತೆಗೆ ಸಂಬಂಧಿಸಿದ ಉಪಗುಂಪಿನ ಹೆಸರನ್ನು ಗುರುತಿಸಿ ಅಥವಾ ಗುಂಪಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆರಂಭ ಶಿಲ್ಕಿನ ಮೌಲ್ಯವನ್ನು ಬರೆಯಲಾಗಿದೆ. ಆರಂಭ ಶಿಲ್ಕಿನ ವಿಧಾನವನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ವಿಧಾನದ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಿಂದ ಆರಂಭ ಶಿಲ್ಕಿನ ವಿಧಾನವನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆರಂಭ ಶಿಲ್ಕದ ಮೌಲ್ಯದ ವಿಧಾನವನ್ನು ಆರಿಸಲಾಗಿದೆ. ಖಾತೆಯ ಎಲ್ಲ ಮಾಹಿತಿಯನ್ನು ದಾಖಲಿಸಿದ ನಂತರ ಕೆಳಗೆ ಗುರುತಿಸಿದ ಉಳಿಸು ಎನ್ನುವ ಹೆಸರನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಹೊಸ ಖಾತೆಯ ಹೆಸರನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿಯು ತೋರಿಸುತ್ತದೆ. ಗುರುತಿಸಿದ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಮತ್ತೊಂದು ಖಾತೆಯ ಹೆಸರನ್ನು ನೀಡಲು ಅನುಮತಿಸುತ್ತದೆ. ಇಲ್ಲವಾದಲ್ಲಿ ಕೆಳಗೆ ಗುರುತಿಸಿದ ಹೆಸರನ್ನು ಕ್ಲಿಕ್ ಮಾಡಿ. ಹೊಸ ಖಾತೆಯ ಹೆಸರನ್ನು ಪರದೆಯಲ್ಲಿ ಈ ರೀತಿಯಲ್ಲಿ ತೋರಿಸುತ್ತದೆ.